ನೋಡಿ, ನೈಸ್ ಕಂಪನಿಯಿಂದ ಹಗಲು ದೊರಡೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಟೋಲ್ ಅನ್ನ ಕಟ್ಟಬೇಡಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಗಲು ದೊರಡೆ ಆಗ್ತಾ ಇರುವಂತದ್ದು, ಟೋಲ್ಗಳನ್ನ ಯಾವುದೇ ಕಾರಣಕ್ಕೂ ಕಟ್ಟಬೇಡಿ, ಟೋಲ್ ಸಂಗ್ರಹ ಅಕ್ರಮ ಅಂತ ತೀರ್ಪು ಕೂಡ ಬಂದಿದೆ. ಕೋರ್ಟ್ ತೀರ್ಪು ಬಗ್ಗೆ ಎಚ್ಚರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ನಾಡಿನ ಜನತೆಗೆ ಮನವಿಯನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತಿನಿಂದಲೇ ಯಾವುದೇ ಕಾರಣಕ್ಕೂ ಯಾರು ಟೋಲ್ ಅನ್ನ ಕಟ್ಟಬೇಡಿ, ಇದೊಂದು ಹಗಲು ದರೋಡೆ. ಈಗಾಗಲೇ ತೀರ್ಪು ಕೂಡ ಬಂದಿರುವಂತದ್ದು. ಈ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಹೇಳ್ತೀನಿ ಜನತೆಗೆ, ಈಗಲೂ ಕೂಡ ಟೋಲ್ ಸಂಗ್ರಹ ಮಾಡ್ತಿದ್ದಾರೆ. ಇವತ್ತಿಂದಲೇ ಜನ ದುಡ್ಡು ಕಟ್ಟುವ ನಾನು ಇವತ್ತಿಂದಲೇ ಕಟ್ಟಬೇಡಿ ಅಂತ ಹೇಳ್ತೀನಿ ಜನತೆಗೆ. ಕೈ ಜೋಡಿಸಿ ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೀನಿ. ಇವತ್ತು ಯಾವ ಕಾಂಗ್ರೆಸ್ ಪಕ್ಷದವರು ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದಲ್ಲೆಲ್ಲೋ ಜನ್ಜಿ ಯುವಕರು ಅದರ ಹೆಸರಿನಲ್ಲೇನೋ ಅಲ್ಲಿ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ಅಲ್ಲಿ ಪಾರ್ಲಿಮೆಂಟ್ ನಡೀಲಿಕ್ಕೆ ಬಿಡ್ತಾ ಇಲ್ಲ 13 ದಿವಸದಿಂದ. ಇವತ್ತು ಇಲ್ಲಿ ಲೂಟಿ ಆಗ್ತಾ ಇದೆ. ನಾಡಿನ ನಾಗರಿಕರಿಗೆ ನಾನು ಹೇಳ್ತೀನಿ, ನನ್ನ ಜನತೆಗೆ, ಯುವಕರಿಗೆ ಮನವಿ ಮಾಡ್ತೇನೆ, ಇಂಥ ಹಗಲು ದರೋಡೆಗೆ ಮೌನಿಗೆ ಶರಣಾಗಬೇಡಿ ಕರ್ನಾಟಕ ರಾಜ್ಯದ ಜನ. ಇದಕ್ಕಿಂತಲೂ ಬೇಕಾ ಕೋರ್ಟ್ ಕೊಟ್ಟಿರೋ ತೀರ್ಪಿದು. ಇಂಥ ಸರ್ಕಾರ, ಇದರ ವಿರುದ್ಧ ನೀವು ನಿಮ್ಮ ಧ್ವನಿ ಎತ್ತದೇ ಇದ್ರೆ ನಾಡಿನ ಜನತೆ ಕೇಳ್ತೀನಿ, ನಾನು ಯುವಕರಿಗೆ ಕೇಳ್ತೀನಿ, ರೈತರಿಗೆ ಕೇಳ್ತೀನಿ, ಎದ್ದು ಹೊರಡಿ ಇವತ್ತು ಇಂಥ ಒಂದು ಅಕ್ರಮಗಳನ್ನು ನಿಲ್ಲಿಸದೇ ಇದ್ರೆ ಈ ರಾಜ್ಯಕ್ಕೆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಈಗಲೂ ಕೂಡ ಟೋಲ್ ಸಂಗ್ರಹ ಮಾಡ್ತಾರೆ.